ಮ್ಯಾಗ ಬಾತ್ ನಾ ಹೇಳೀನಿ. ನಾ ಅಂದ್ರೆ ಏನು ತಿಳಿದಿ ಕಿಸಬಾಯಿ ರಾಗ ಮಾಡ್ತಿ ಬೇಸೂರ ಸಂಗತಿಯಿಂದ ನಾಯಿಗತ್ಲಿ. ಹೌದಲ್ರಿ ಮಾಸ್ತರ್ ಆಗತ್ತಾರ ಅದಕ್ಕೆ ಪಾರಿಜಾತ ಭಜನಿ ಅಂತಾರ ರಾಗಕ್ಕ. ಪದ ಅದ ಹಂಗೆ ಹಳಿದಾದ್ರೂ ಹರಿಲಿಲ್ಲ ಗುಂಡೆತ್ತ ಡೊಳಿನ ಪದ ಆಡಾಗತ್ತ. ಹೌದಲ್ರಿ ಮಾಸ್ತರ್. ಇಲ್ಲಿ ಡೊಳಿನ ಪದ ನಿನ್ನ ಮಾಯ ಇಲ್ಲ ಶುದ್ಧದಲ್ಲಿ ನಿನ್ನ ಮಾಯ ಇಲ್ಲ. ಲಾಯಿಲ ಇಲ್ಲಲ್ಲ ಅಲಹಮ್ಮನಲ್ಲಿ ಸೈತೆ ನಿನ್ನ ಹೆಣ್ಣೆ ಇಲ್ಲ. ಮೊದಲಿನಲ್ಲಿ ನಿನ್ನ ಮಾಯ ಇಲ್ಲ ಬೈಲಿನಲ್ಲಿ ನಿನ್ನ ಮಾಯ ಇಲ್ಲ. ಗಂಡ ಹೆಂಡತಿ ಒಂದಾದಲ್ಲಿ ಸೈತೆ ನಿನ್ನ ಮಾಯ ಇಲ್ಲ. ಆದಿಯಲ್ಲಿ ನಿನ್ನ ಮಾಯ ಇಲ್ಲ ಅನಾದಿಯಲ್ಲಿ ನಿನ್ನ ಮಾಯ ಇಲ್ಲ. ಅಂದಿವಾಡಿವರ ಕವಿ ಗೈಭೀಷನಲ್ಲಿ ನಿನ್ನ ಮಾಯನೇ ಇಲ್ಲ. ದೇವಾಡಿವರ ಕವಿ ಗೈಭೀಷನಲ್ಲಿ ನಿನ್ನ ಮಾಯ ಇಲ್ಲ. ಮೊದಲ ಇದ್ದ ಬೈಲಿಗೆ ಬೈಲ ಕುಲಾಚಲ ಆವಾಗಿಲ್ಲ. ಹೌದು ಕುಲ ಜಾತಿಗಳು ಕೈಲಿಂದೆ ತೀಡಿಲ್ಲೇನೋ. ಹೌದು ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನೋ. ಮೊದಲ ಗಂಡಿನಿಂದ ಹೆಣ್ಣ ಜನಸಿ ಬಂದಿಲ್ಲೇನೋ. ಪಂಚ ಸುನ್ನೆ ದಾಚೆ ಪರಶಿವ ತಾನು ತನ್ನ ಹೊರತಯ್ಯ ಯಾರಿಲ್ಲ. ಆಕಾಶ ವಾಯು ಇಲ್ಲ ಅಗ್ನಿ ಜಲ ಇಲ್ಲ. ಹೌದು ಈ ಪೃಥ್ವಿ ಮೊದಲ ಇದ್ದಿದ್ದಿಲ್ಲ. ಹೌದಪ್ಪ. ಈ ದ್ಯಾಸರಿ ಮೊದಲ ತಮ್ಮ ಇದ್ದಿದ್ದಿಲ್ಲ. ಓಂಕಾರ ಸ್ವರೂಪ ಅಂಕುರ ನಸೀತು ಆಕಾರ ಶ್ರೀಕಾರ ಆಯಿತು ಆಮ್ಯಾಲ. ಭೂಮಿ ಮೊದಲ ಏನು ಬೀಜ ಮೊದಲು ಎಂದು. ಹೌದು ಏ ಭಾಮೆ ಕೇಳುತ್ತ ನಡೆದಿದ್ದಿ ತಿಳಿದಿಲ್ಲ. ಹಬದು ತಂಗಿ ಕೇಳುತ್ತ ನಡೆದಿ ತಿಳಿದಿಲ್ಲ. ಭೂಮಿಗೆ ಹೆಪ್ಪ ಹಾಕಿ ಆವಿಷ್ಯ ಇಟ್ಟಾನ ಭೂಮಿ ಆಗುವುದು ಒಮ್ಮೆ ಬುಡಮೇಲ. ಮುಂದೆ ಕರ ಹುಟ್ಟಿರಬೇಕು ಹಿಂದ ಹೋರಿಯ ಬಿಗತಾರ. ಹಬದು ಬಿಗತಾರ. ಹಿಂದೆ ಮುಂದೆ ಆನಂದ ಆಗಿ ತೆಕ್ಕಿಗೆ ಬಿದ್ದು ನಗತಾರ. ಬೀಜ ಹೆಚ್ಚಿಗೆ ಎಂದು
ಬೀಜ ಇದ್ದವ ನೀಗಿ ಏನ್ ಮಾಡ್ಬೇಕ್ರಿ ಮಾಸ್ತರ? ಏ ಹುಡುಗಿ ನಿನಗ ಕೊಟ್ಟಾರ ಪ್ಯಾಲಿ. ಹೌದ್ ಹೌದ್. ಹಬದು ಹುಡುಗಿ ನಿನಗ ಕೊಟ್ಟಾರ ಅಲ್ಲಿ. ಪಂಚ ಶೂನ್ಯದ ಆಚೆ ಪರಶಿವ ತಾನು ತನ್ನ ಭರತ ಯಾರ್ಯಾರಿಲ್ಲ. ಒಂದು ಚೌಕ್ ಪದ ಆಯ್ತು ಈಗ. ಹೌದಲ್ರಿ ಮಾಸ್ತರ? ಆಕಾಶವಾಯು ಇಲ್ಲ, ಅಗ್ನಿ ಜಲ ಇಲ್ಲ, ಪೃಥ್ವಿ ಮೊದಲು ಇದ್ದಿದ್ದಿಲ್ಲ. ಹೌದು ಹೌದು. ಓಂಕಾರ ಸ್ವರೂಪ ಅಂಕುರ ಅನಿಸಿತ್ತು, ಆಕಾರ ಶ್ರೀಕಾರ ಆಯ್ತು ಆಮೇಲೆ ಅಂತ ಹೇಳ್ತಾನವ. ಹೌದಲ್ರಿ ಮಾಸ್ತರ? ಅವ್ರು ಹಂಗ ಹೇಳ್ಯಾರ. ಇವ್ರೊಂದು ಬೇರೆ ಹೇಳತ್ತಾರಲ್ರಿ ಮಾಸ್ತರ. ಇವರು ಅವ್ರ ಅಂಗಯ್ಯನ ಗೆರಿ ಹತ್ತಕ್ಕಿ ಹುಟ್ಟ್ಯಾರ ಎಲ್ಲಿ? ಹೌದು ಹೌದು. ಅವ ಹಿಂದೇನದ ಸುರ್ತಿ ಬಾರ್ಸವ್ ಅಂದ ಕೂಡ್ಲೆ ಬಾಯಿ ಚಲೋ ಬಿಟ್ಟನ್ರಿ ಮಾಸ್ತರ. ಬಾಯಿ ಬಾಂಬೆ ಆಗ್ಯದ ಮಗ. ನೀನು ಡೋಣರು ಎಲ್ಲವಕ್ಕ ನಿಂದ ತಾಳ ಬಾರಿಸ್ತಿದ್ದೆ ಕಿಸಬಾಯಿ, ರಾಂಪುರದ ಯಮ್ನು ಕಿಸಬಾಯಿ. ಹೌದು ಹೌದು. ನಾವು ಡೋಂಡ್ರೆಲ್ಲ ಅಷ್ಟೇ ಅಲ್ಲ, ನಮ್ಮದು ಮಷಿನಾಳದು ಗೀಗಿ ಪದ ಫ್ಯಾಕ್ಟ್ರಿ ಇದ್ದಂಗೆ ಏಸೋ ನಿನ್ನಂತ ನಾಯಿಗಳು ಕಲ್ತೋಗ್ಯಾವ ನಮ್ಮೂರಾಗ. ಹೌದು ಹೌದು. ಆ ಡೋಂಡ್ರಿ ಎಲ್ಲ ನಮ್ಮ ಅಪ್ಪ ಕಲಿಸಿದ. ಹೌದಲ್ರಿ ಮಾಸ್ತರ? ಆಕಿ ತಾಯಿ ಸಮಾನ ನಾವು ಒಬ್ಬರು ಹಿಂದಿನ ನಿಂತವ. ಹೌದು ಹೌದು. ಒಬ್ಬರು ಹುಟ್ಟದಾಗ ನಿನಗತ್ಲೆ ಚಿಕ್ಕವರಿಂದ ಹೋಗಿ ಹೋಗಿಸ್ಬಾಯಿ. ಹೌದಲ್ರಿ ಮಾಸ್ತರ? ನೀನ್ ಒಂದು ಬೆಳಸ ಹೆಣ್ಮಕ್ಳಿಂದ ಹೋದೆ ಅಂದ್ರೆ ಹೆಣ್ಣೆ ಬೆಳಸ. ಹೌದು ಹೌದು. ನಿನ್ನ ಮಕ್ಕಳ್ಯಾಗ ದಮ್ಮಿತ್ತಂದ್ರ. ಹೌದಲ್ರಿ ಮಾಸ್ತರ? ಇವತ್ತು ಹೆಣ್ಮಗಳ ನಿಂದ ನಿಂದಿರೋದು, ಮುಂದೆ ಹೋಗಿ ಗಂಡು ಮಗಳ ನಿಂದಿರೋದು. ಕಿಸಬಾಯಿ ಹಿಡಿದು ತೊಗಲ ಸುಳ್ಳಿದ ಹಿಡಿದು 3 ಮಂದಿ ಹೌದು ಹೌದು ಮಾತಾಡೋದು ಬದಲ್ದೆ ಕಲ್ಕೋ. ಹೌದಲ್ರಿ ಮಾಸ್ತರ? ಆ ಡೋಂಡ್ರಿ ಎಲ್ಲ ನಿಂದ ಯಾರಿಂದ್ರೆ ತಾಳ ನಾ ಬಾರಿಸಿದೆ ಅಂದ್ರೆ ಒಂದು ತೊಲಿ ಬಹುಮಾನ ಮಾಡ್ತೀನಿ ಇದೇ ಶಿವಣಿಯಾಗ ನಿನಗ. ಮತ್ತ ಅವನು ಸಿಕ್ಕು ಅಂದ್ರಿ ಮಾಸ್ತರ? ನಿಲ್ಲಿಗಾದ್ರೆ ನಾ ಓಟ್ರಿಂದ ಹಿಡಿಯೋ ತೋರಿಸ್ತೀನಿ, ನೀ ಏನು ಕೊಡ್ತೀನಿ ನನಗೆ ಹೇಳು. ಹೌದು ಹೌದು. ಕಂಡವ್ರು ಹುಚ್ಚನಾಗಿದ್ದಾಗ ನೀ ರೊಕ್ಕ ಕೊಟ್ಟು ಹೋಗಿ ನಿಂದ್ರು ನಾಯಿ ಒಂದ್ ಕಡೆ ಗಂಡು ಬೆಳೆಸ್ತಾನ, ಮತ್ತೊಂದ್ ಕಡೆ ಬಂದು ಹೆಣ್ಣು ಬೆಳೆಸ್ತಾನ. ನಾಯಿ ಜಲಮ ನಾಯಿ ದಿನ ಜಲಮ ಚಲೋ, ನಿಂದು ಸಾರೋಡ ಸೇಕೊಂಡ್ ಜಲಮ ಎಲ್ಲ ಉರ್ಲಾಕೊಂಡು ಸಾಯಿರಿ ಎಲ್ಲ ಹೋಗಿ. ಹೌದು ಹೌದು. ನಿಮ್ಮದು ಜಲಮನೇ ಅಲ್ಲ. ಹೌದಲ್ರಿ ಮಾಸ್ತರ? ಏನ್ ನಾನು ತಡಬೇಡ ಒಮ್ಮೆ ನೀನು ಹೇಳಿನಿ. ಹೌದು ಹೌದು. ಈ ಡೋಂಡ್ರಿ ಎಲ್ಲ ಹೋಗಿ ಕಲಿಸಿದ, ಆ ಡೋಂಡ್ರ ಹೋಗಿ ಕೇಳ್ಕೊ. ನಮ್ಮ ತಂದೆಯವರು ಕಲಿಸಿದೇವ್ ನಾವು. ಹೌದು ಹೌದು. ಈಗ ಇದೇ ಸಿರಿ ಆದ್ರೂ ಊರಲ್ಲಿ ಬಂದು ಕಲ್ತಾಳ. ಹೌದಲ್ರಿ? ಆಕಿ ಚಿಕ್ಕೋಡಿಯಾಗಿರಲಕ್ಕ ನಮ್ಮ 3 ಹೆಸರು ಬೆಳೆಸ್ತಾಳ ಅಂದ್ರೆ ನಮ್ಮ ಮಗಳು ಇದ್ದಂಗ. ಆಕಿಗೆ ನಾ ಅನ್ನಂಗಿಲ್ಲ, ನೀ ಅಂದಿದಿ, ನೀನು ಹೇಳತ್ತಿನ. ಹೌದು ಹೌದಲ್ರಿ? ನೀ ತಿರುಗಿ ನಾಯಿ ಸುಮ್ಮ ಆಕಿ ಹಾಕಿದ್ರು ರೊಟ್ಟಿ ತಿನ್ಕೋತ ತಿರ್ಗಾಡ್ ನಮ್ಮೂರವ್ರದ್ದು ರೊಟ್ಟಿ ತಿಂದಾಗ ನಿನ್ನ ಸಾಲಾಗೈತಿ. ನೀ ರೂಢ ಬಿದ್ದರಿ ಮಾಸ್ತರ, ಕೆಣಕಿ ಕ್ಯಾರಲ್ ಹಾಕೋತಾನವ. ನೀ ರೂಢನೇ ಬಿದ್ದದು. ನಿಮಗೂ ರೊಟ್ಟಿ ಸಿಗಲಾರ ಸುಮ್ ಬೆನ್ನತ್ತಿರ, ಕಿನಿಂದ ರೊಟ್ಟಿ ಸಿಕ್ಕದ ಈಗ. ಹೌದು ಹೌದು. ಮಾತಿನ ಎಲ್ಲಿ ಯಾರಿಂದ ಹೋಗ ಗೊತ್ತಿಲ್ಲ. ಹೌದಲ್ರಿ ಮಾಸ್ತರ? ಇವ್ನು ಹಿಡಿವೆ ನೋಡಿ ಮದ್ರಿ ಬಸುನಿಂದ. ಹೌದು ಹೌದು. ಮತ್ತ ಮದ್ರಿ ಬಾಗಪ್ಪನಿಂದ. ಹೌದಲ್ರಿ ಮಾಸ್ತರ? ಅಬ್ಯಾಳ ಪರಶುರಾಮನಿಂದ. ಆ ಕಡೆ ನಮ್ಮ ಲಕ್ಷ್ಮಿ ಅಕ್ಕನ ಹಿಂದ. ಲಕ್ಷ್ಮೀ ಅಕ್ಕನಿಂದ. ಹೌದು ಹೌದಲ್ರಿ? ಈ ಕಡೆ ಗಂಡು ಅಲ್ಲ ಹೆಂಗು ಅಲ್ಲ, ಇದು ಒಂದು ಲೆಕ್ಕದ ಮ್ಯಾಗ ಇದ್ದದ. ಹೌದು ಹೌದು. ಲೆಕ್ಕದ ಮ್ಯಾಗ ಬಾತ್ ನಾ ಹೇಳಿನಿ. ನಾ ಅಂದ್ರೆ ಏನು ತಿಳಿದಿ ಕಿಸಬಾಯಿ ರಾಗ ಮಾಡ್ತಿ ಬೇಸೂರ ಸಂಗತಿಯಿಂದ ನಾಯಿಗತ್ಲಿ. ಹೌದಲ್ರಿ ಮಾಸ್ತರ? ಆಗತ್ತಾರ ಅದಕ್ಕೆ ಪಾರಿಜಾತ ಭಜನಿ ಅಂತಾರ ರಾಗಕ್ಕ. ಗೀಗಿ ಪದ ಅದ. ಹಂಗೆ ಹಳಿದಾದ್ರೂ ಹರಿಲಿಲ್ಲ ಗುಂಡೆತ್ತ ಡೊಳಿನ ಪದ ಹಾಡಾಗತ್ತ. ಹೌದು ಹೌದಲ್ರಿ ಮಾಸ್ತರ? ಇಲ್ಲಿ ಡೊಳಿನ ಪದ ಹಾಡೋರು ಒಟ್ಟಾರಿ ಶಿವಣಿಯಾಗ ಮನಿ ಡೊಳಿನ ಪದ ಹಾಡೋರು ಇಲ್ಲಿ. ಹೌದು ಹೌದಲ್ರಿ? ಇಲ್ಲಿ ಬಂದು ಡೊಳಿನ ಪದ ಹಾಡಾಗತ್ತಾನ. ಮತ್ತೆ ನಿತ್ಕೇಶ ಅವ್ರಿಗಿದ್ ಭಾರಿ ಹಾಡ್ತಿರ್ಬೇಕು ನೀವು. ಸೂರಿಗೆ ಹಚ್ಚಿಸಿವ. ಮೊದಲ ಜಾನಪದ ಯಾವ ಕಲೆ ಐತಿ ಆ ಕಲೆ ಮಾಡ್ರಿ, ಉದ್ಧಾರ ಆಗ್ತೀರಿ. ಹೌದಲ್ರಿ ಮಾಸ್ತರ? ಅದು ವೈಟ್ ಕೇಸ್ ಹಿಟ್ಟ ನುಚ್ಚ ಮಜ್ಜಿಗೆ ಕಲಿಸಿ ಬಡಿಬೇಡ್ರಿ ಹೊಟ್ಟೆ. ಹೌದು ಹೌದು. ಅವ್ರು ಡೊಳ್ಳಿನ ಪದ ಹಾಡೋರು ಡೊಳ್ಳಿನ ಪದ ಹಾಡಬೇಕಂದ್ರೆ ಇದು ಶೋಭೆ ಇರ್ತದ. ಹೌದು ಹೌದು. ಗಿಗಿ ಪದ ಹಾಡೋರು ಗಿಗಿ ಪದನೇ ಹಾಡಬೇಕು. ಅದು ಯಾವ ಜಾಗಿಗೆ ಏನ್ ಮಾಡ್ಬೇಕಾದ್ರೆ ಅದೇ ಮಾಡ್ಬೇಕಾಗಿದ್ರಿ, ಬ್ಯಾರೇದ್ ಮಾಡಿದ್ರೆ ನಡೆಯಂಗಿಲ್ಲ. ಇವ್ನ್ ಹಂಗಲ್ಲ. ಇವ್ನ್ ಹೆಂಗ್ರಿ ಮಾಸ್ತರ? ಒಂದು ಬರ್ಚಕ್ ಪುರಾಣದಾಗ ನಿಂತು ಹೋಗ್ಕೊಳ್ಳ ಹೋಗಿ ಮನಿ ಹೋದ ಅವ್ರ ಮುಂದೆ ಅರ್ಥ ನಡೀತದ ಅದು. ಹೌದು ಹೌದು. ಅದಕ್ಕೆ ಅದು ಬುಂದೇ ದುಂಡಿ ಅಂತ ಹೇಳಿ ಅವರು ಬರ್ದಾರೆ. ಯಾರು ಬಸವಸಂಗೊಳ್ಳಿ ಮಹಾರಾಜರು ಅವರು ಸಾಹಿತ್ಯ ಬರೆದಾರ. ಅವರು ದೊಡ್ಡ ಕಲಾವಿದರದಾರ. ಅವರಿಗೆ ನಾನು ತುಚ್ಚೆ ಮಾಡಂಗಿಲ್ಲ. ಡೊಳ್ಳಿನ ಪದ್ಯಗಳಾದರೂ ಅನೇಕ ಮಂದಿ ನಿನಕಿಂತ ದಿವ್ಯವಾದಂಥ ಶಾಣ್ಯರದಾರ ಅವರು. ಅದಾರಲ್ರಿ ಮಾಸ್ತರ? ಅವರಂತ ಧಾಟಿ ಒಳಗೆ ಸಾಹಿತ್ಯ ಬರಿದಾಗಿಲ್ಲ. ಹೌದು ಹೌದು. ಅನೇಕ ಮಂದಿ ನಮ್ಮ ಮಾಟೈತಿ ತುಕಾರಾಮ ಮತ್ತು ತುಕಾರಾಮ್ ಮಾಸ್ತರ್ ಮತ್ತು ಕಲ್ಮೇಶ್ ಮಾಸ್ತರ್, ನಾಗೂರ್ ಲಕ್ಷ್ಮಣ ಮಾಸ್ತರ್ ಅಂತ ಆಗೋದ್ರು. ಅನೇಕ ಮಂದಿ ಬಾಗೇಡಿ ಬಲ್ಯಕ್ಕೆ ನಮ್ಮ ಬಲ್ಯಕ್ಕೆ ಸಾಹಿತ್ಯ ಪ್ರಾಸಿಗೆ ಹಚ್ಚಿ ಬರೆದ್ರೆ ತ್ರಾಸ ಆಗಿರಬಾರ್ದು ಹಾಡವಂಗ. ಹೌದು ಹೌದು. ಇವ ಬಂದಾನ ಇಲ್ಲಿ ಸೀರೆ ಹೊತ್ಕೊಂಡ್ ಕೇಸ್ ನನಗೆ ಹೇಳ. ಹೌದಲ್ರಿ ಹಿರಿಯನ ಸೂರ ರೂಪಾಯಿ ತೊಗಲು ಸುಳ್ಳ ಇಬ್ಬರು ಹಿಡಿದು. ಹೌದು ಹೌದಲ್ರಿ ಮಾಸ್ತರ? ಮಾತನಾಡಬೇಕಾದ್ರ ಮೊದಲ ಮಾತಿಗೆ ಹಿಡತ ಬೇಕು. ಹೌದು ಹೌದು. ಆ ಮಾತಿನಲ್ಲೇ ಬದ್ಧ ಇರಬೇಕು ಹುಚ್ಚಮಂಗ. ಹೌದಪ್ಪ. ನಾನು ಡಬ್ಬ ಹಿಡಿದು 25 ವರ್ಷ ಆಯ್ತು ಜಗದಾಗ, ನಾ ಹೆಣ್ಣಿಗೆ ಬೆಳೆಸೇ ಇಲ್ಲೋ ರಾಂಪುರ ಹುಚ್ಚಮಂಗ. ಏನಾದುವ ಸಿಗುತ್ತೈತಿ
ಏನ ಭಗವಂತ ನೀಡ್ತಾನ ಅದೇ ಸೇವೆ ಬದ್ಧ ಆದ್ರ ಹೆಸರ ಜಗದಾಗ. ಜಿಯ 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 ಮಂಡ್ಯ ಇದು ಮುಗಿದ ಕೂಡಲೇ ರಾಮಾಯಣದ ವಿಷಯ ಬಂತು. ಹೌದು ಅಂದ್ರ ತಿರ್ಗ ಬಾಡ ಚಲೋ ಹಾದಿ ತೆಗದಿದಿ ಹೋಗಾಗ. ಹೌದಲ್ರಿ. ಇದು ವಿದ್ಯಾಸಿರಿಯ ಹಾದಿ ತಮ್ಮ ಬಿಡಿಸ್ಯಾಳ ಹೋಗಾಗ. ಅಂದ್ರ ನಾ 8 ಪಾಲದಕಿ ಹೆಚ್ಚಿಗೆ ಹೆಂಗಾದಿ ಅದರಾಗ. ಎಂಟ ಪಾಲದವರು ನಾವು 1 ಪಾಲದವರು ನೀವು ಹೆಚ್ಚಿಗೆ ಹೆಂಗ ಆದಿ ಕೇಳ್ತಾಳ ನನಗ. ಜಿಯ 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 ಯಾರಿಗರಿಯ ಕಲಸಿಲ್ಲ ಕಲಸಕ ನಾನು ಬಂದಿಲ್ಲ. ಹೌದು ನಿಂದು 8 ಪಾಲ ಇದ್ರು ಏನ ಜಗತ್ತಿದ ಬಳಗ. ಹೌದಲ್ರಿ. ನಂದು 1 ಪಾಲೆ ಮನುಷ್ಯ ಐತಿ ತಂದು ನಿಮಗ ನನಗ ಕುಡಿದ್ರ ಒಂದ ಪೂಟ ಹೊಟ್ಟಿ ಹಿಗ್ಗ್ಯದಾವಾಗ. ಅಂದ್ರ ನಾವು 8 ಪಾಲದವರು ಅವ್ರು 8 ಪಾಲದವ್ರು. ಹೆಚ್ಚಿಗೆ ನೀ ಹೆಂಗಾದಿ 8 ಪಟ್ಟ ಕಾಮ್ ಇರ್ತದ ನಮಗ. ಹೌದು. ಆದ್ರ ಇದು 8 ಪಾಲಿನಿಂದ ಏನದಲ್ಲ. ಹೌದಲ್ರಿ ಮಾಸ್ತರ. ಈ ಮಶಿನಾಳ ಮೌಲಾ ಸಾಬು 1 ಪಾಲದವ್ ಕುಡಿದ್ರು 1 ಫೂಟ್ ಮುಂದೆ ಹೊಟ್ಟಿಗೆದ. ಹೌದಲ್ರಿ ಹಿಗ್ಗ್ಯಾದ ಮಾಸ್ತರ. ಮತ್ತೆ 8 ಪಾಲ್ ಇದು ಇತ್ತಂದ್ರೆ ಒಟ್ಟು ಚಿಂದಿ ಚಿಪಾಟಿಯಾಗ ಹೋಗ್ತಿದ್ವಿ ಅದು 1 ಪಾಲೇ ಉಳ್ದದ. ಹೌದಲ್ರಿ. ಹಂಗೇನು ತಿಳ್ಕೊಬೇಡ ನೀನು. ಯಾಕ ತಿಳ್ಕೊ 1 ಪಾಲ ಮೊದಲು ಹೆಚ್ಚಿಂದದ. ಹೌದಲ್ರಿ ಮಾಸ್ತರ. 1ರಿಂದೇ ಬಹಳ ಆಗ್ಯದ. 1ರಿಂದೇ ಕೋಟಿ ಆಗ್ಯದ. ಹೌದು. 1ಕ್ಕೆ ಶತಕೋಟಿ ಸುನ್ನೆ ಎಂಬುವ ತತ್ತಿ. ಹೌದಲ್ರಿ ಮಾಸ್ತರ. ಮುಂದೆ ಅನಂತ ಕೋಟಿ ಎಲ್ಲ ಕತ್ತಾರ 1ರಿಂದ ಆಗ್ಯದ ಒಟ್ಟು. ಹೌದು. ಮತ್ತ ನಿಮ್ ಲಿಂಗ ಏನದ ನಂದು ಜಲಾರಕ್ಕೆ ಯುನಿ ಆಕಾರ ಇರ್ತದ. ಹೌದು. ಅದು ಲಿಂಗದೊಳಗೆ ಹುಟ್ಟ್ಯದಂದ್ರ ಅದು ಲಿಂಗ ನಿನಗೆ ಗಂಡ ಅಂತ ಯಾರು ಹೇಳ್ಯಾರ ಅಂತ ನನಗೆ ಹೇಳು. ಹೌದು. ಮತ್ತೆ ನಿನಗೆ ಹೆಣ್ಣು ಅಂತ ಯಾರು ಹೇಳ್ಯಾರ ಅಂತ ನಾ ಹೇಳ್ತೀನಿ. ಹೌದಲ್ರಿ ಮಾಸ್ತರ. ಹೌದಲ್ಲ. ಹೌದು. ನೋಡು ತಳಗಿನ ಲಿಂಗಕ್ಕೆ ಜಲಾರದ. ಹೌದು. ಅದಕ್ಕೆ ನನ್ನೊಳಗೆ ಇರವ ಇಲ್ಲಿಗಿಂದ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗಾಡ್ತೇನೋ ಅಂತ ನನ್ನ. ಹೌದಲ್ರಿ ಕೇಳ್ಯಾರ ಮಾಸ್ತರ. ಇಲ್ಲಿ ಮ್ಯಾಗ ಏಕಾಕಾರದಾಗ ಲಿಂಗ ನಿಂತದಲ್ಲ ಇದಕ್ಕೆಲ್ಲ ಜಲಾರದ. ಹೌದು. ಈ ಆಕಾಶ ಅನ್ನುವಂಥದ್ದು ಲಿಂಗ ನಿಂತದ, ಇದಕ್ಕೆ ಜಲಾರ ಇಲ್ಲದ. ಹೌದು. ಈಗ ಸದ್ಯ ಬಿಜಾಪುರದ ಹತ್ತಾಗೆ ಕಾಣ್ತದ. ಈ ಸದ್ಯ ಇಲ್ಲೇ ತಳಗ ಹತ್ತದ ಕಾಣ್ತದ ಮಶ್ಮಾಳಕ್ಕೆ ಇದು ಮುಗುಲ್ ತಳಗ. ಹೌದಲ್ರಿ. ಇದಕ್ಕೆ ಜಲಾರ ಎಲ್ಲದ. ಹೌದು. ಅವು ಜಲಾರಕ ಒಯ್ದು ನಿಮ್ಮ ಬೆಂಕಿ ಹಚ್ಚುವರಿ. ಹೌದು. ಜಲಾರ ಸಂಗತ ಬರ. ಹೌದಲ್ರಿ ಮಾಸ್ತರ. ಅದಕ್ಕ ಲಿಂಗ ಮಧ್ಯೆ ಜಗತ್ಸರ ಲಿಂಗ ಭಯ ಪರನಾಸ್ತಿ ಜಗತ್ತೆಲ್ಲ ಲಿಂಗದೊಳಗೆ ಅಡಕ ಮಾಡಿದಿ ಅಂತ. ಹೌದಲ್ರಿ ಮಾಸ್ತರ. ಈ ಲಿಂಗದೊಳಗೆ ನಾ ಹೇಳಿನಿ, ಒಳಗಿನ ಲಿಂಗದೊಳಗೆ ಇದು ಹೇಳ್ತಾವ. ಅದಕ್ಕೆ ಇದಕ್ಕೆ ಪರಕ್ ಬೀಳ್ತದ ಮಾತಾಡಿದ. ಹೌದಲ್ರಿ. ಅದಕ್ಕೆ ಹೆಂಗೈತಂದ್ರೆ ಭೂಮಿ ಆಕಾಶಕ್ಕೆ ಪರಕ್ ಇದ್ದಾಟದ. ಹೌದು. ಇದು ತಯಾರಾದ ಬಳಿಕ ಇವು ಲಿಂಗಗಳು. ಹೌದು. ಇವು ಗುದ್ದಲಿಂಗಗಳು ಬೇಕಾಗಿಲ್ಲ. ಇದು ಜರ ಭೂಮಿ ಸೃಷ್ಟಿ ಆಗೋದೊಂದು ಹೇಳ್ಯಾರ ನೋಡ್ರಿ. ಅದು ಯಾವ ಪುರಾಣ ನೋಡಿ ಹೇಳ್ಯಾರ. ಯಾರ್ದೋ ತಲೆ ಅಂದು ಜಡಿಲಿಂದ ಜಾಂಬವಂತ ಹುಟ್ಟೇನಂತ. ಹಂಗ ಆಗಂಗಿಲ್ಲದ. ಯಾಕ ತಿಳ್ಕೊ, ಈ ಜಲಾರ್ನೇ ಮೊದಲಿಲ್ಲದೆ ಲಿಂಗದೊಳಗೆ ಆದ ತಲೆ ಲಿಂಗ ಭಯ ಪರನಾಸ್ತಿ ಅಂತ. ಹೌದಲ್ರಿ ಮಾಸ್ತರ. ಜಗತ್ತೆಲ್ಲ ಲಿಂಗದೊಳಗದ. ಅದಕ್ಕೆ ಬಸವಣ್ಣವ್ರು ಇಷ್ಟು ಲಿಂಗ ಕಟ್ಟಾರ ಎಲ್ಲಾರ ಕೊಳ್ಳೊಳಗ. ಹೌದು. ಆತ್ಮಲಿಂಗನ ಇದರ ಸ್ವರೂಪದತಿ ತಿಳಿದುಕೊಂಡ ಲಿಂಗ ಕಟ್ಟಾರ ಅವ್ರ. ಹೌದಲ್ರಿ ಮಾಸ್ತರ ಕಟ್ಟ್ಯಾರ. ಅದಕ್ಕೆ ಮತ್ತೆ ರಾಮಾಯಣದಾಗ ಬಂದಾಳ ಮತ್ತೆ ಹೋಗ. ಹೌದು. ಅವ ಮಹಾಭಾರತದಾಗ ಅವ ಇವ ಸತ್ತಾನಲ್ಲ ಅಶ್ವತ್ಥಾಮ ಹತ ಕುಂಜ ಅಂದಾಗ ಶ್ರೀಕೃಷ್ಣನ ಜೀವ ನೋಡ್ಯಾನ. ನೀ ವಿಷಯ ಎಲ್ಲಿ ಕೇಳಿದಿ ನನಗೆ? ಎಲ್ಲಿ ಕೇಳ್ಯಾರಿ ಮಾಸ್ತರ? ಜೀವ ಶರೀರದ ಕೇಳಿದಿ. ಹೌದು. ರಾಮಾಯಣದ ವಿಷಯ ಐತನದ. ಇಲ್ಲಲ್ರಿ ಮಾಸ್ತರ. ಅದಕ್ಕೆ ಸಂಬಂಧ ಇಲ್ಲಾರ್ದ ತರಬೇಡಿಲಿ. ಹೌದು. ಸಂಬಂಧ ಇದ್ದಿದ್ದಕ್ಕೆ ನನಗೆ ಹೇಳ. ಜೀವಕ್ಕೆ ಅಕ್ಕಿ ಕಾಳು ಒಗದಾರ ಹಿಂಗಂದ್ರೆ ಇದು ಒಳಗೆ ಬೀಗರಿಲ್ಲ ಹ್ಯಾಂಗ್ ಹೋಗದಿ ಅಂತ ನಾ ಕೇಳಿದಷ್ಟು. ಹೌದು. ಇದ್ರೊಳಗೆ ಏನೂ ಆಗಬರಂಗಿಲ್ಲ. ಜೀವ ಶರೀರದ ಮೇಲೆ ಛಾಯ ಹೊರಗ ಕೊಡದಾಗ ಹ್ಯಾಂಗ್ ಕಾಣ್ತದ ಹಂಗೆ ಸೂರ್ಯ ಕಾಣ್ತಾನ ಅಂತ ನನಗೆ ಹೇಳಿ. ಹೌದಲ್ರಿ ಮಾಸ್ತರ. ನಾ ಏನ್ ಹೇಳಿನಿ? ಮ್ಯಾಗೂ ಕಾಣ್ತಾನ ಕೊಡದಾಗೂ ಕಾಣ್ತಾನ ಅಂತ ಹೇಳಿನ. ಕಾಣ್ತಾನಲ್ರಿ ಮಾಸ್ತರ. ಏನಿಲ್ಲ, ಮ್ಯಾಗೂ ಕಾಣ್ತಾನ ಕೊಡದಾಗೂ ಕಾಣ್ತಾನ. ಹಂಗ ನೀ ಯಾರ್ದವಲ್ಲಿ ಎಲ್ಲಿ ಕಂಡಿದ್ ನಮಗ? ಹೌದು. ಹಂಗ ಮೇಲೇನು ಕಾಣ್ತಾನ, ಒಳಗೆ ಹೊರಗುನು ಜೀವಾತ್ಮದ ಛಾಯದ ಒಳಗೆ ಶರೀರದೊಳಗ. ಅದಕ್ಕೆ ಯಾರಿಗೆ ಕಾಣಂಗಿಲ್ಲವ. ದೊಡ್ಡ ದೊಡ್ಡ ಮಹಾತ್ಮರು ಸಾಧನೆಯನ್ನು ಗೈದು ಅವರು ತಿಳಿದುಕೊಂಡು ಈ ದೇಹವನ್ನು ತ್ಯಾಗ ಮಾಡ್ತಿದ್ರು. ಹೌದು. ಅದಕ್ಕೆ ಕೆಲವೊಂದು ಆಧಾರಗಳದಾವ. ಹೌದು. ಆ
ಆಧಾರ ಪ್ರಕಾರ ಹೋಗ್ತದ. ಹೌದಲ್ರಿ. ಮತ್ತು ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ ಗಂಡನ ಪ್ರಾಣ ಪಡೆದುಕೊಂಡು ಬಂದಳು. ಹೆಂಡತಿದ್ ನೀವು ಯಾರು ಪಡ್ಕೊಂಡು ಬಂದ್ರಿ? ಹೌದು ಹೌದು. ಆಕಿನ ಮುತ್ತೈತಾನ ಹೋಗ್ತದ ಅಂತೇಳಿ ಆಕಿ ಹೋಗಿ ಪಡ್ಕೊಂಡು ಬಂದಾಳ. ಗಂಡೇ ಬೇಕಂತ ಅಕ್ಕಿ ಪಡ್ಕೊಂಡ್ ಬಂದಾಳ. ನೀ ಸತ್ರ ನನಗೇನಾಗಬೇಕಾಗ್ಯದ? ನಮ್ ಕಡೆ ಇನ್ನೊಂದು ರೆಡಿನೇ, ಮತ್ತೊಂದು ರೆಡಿನೇ ಹೊಸದ ನಮ್ಮದಿ ಕಡೆ. ಹೌದು ಹೌದಲ್ರಿ. ಆಕಿದ ಮುತ್ತೈತಾನ ಹೋಗ್ತದ ಯಾಕ ತಿಳ್ಕೊ. ಹೌದು. ಗಂಡ ಸತ್ತ ಬಳಿಕ ತೆಗೀಕಿನ ತಾಳಿ ಹೌದು. ಹರಿಕಿನ ಕುಂಕುಮ ಎಲ್ಲ ತೆಗೆದು ಬಿಡು ಅಂತ ಹೇಳ್ತಾರ. ಹೌದಲ್ರಿ ಮಾಸ್ತರ. ಮತ್ತೆ ಈಕಿ ಸತ್ತ ಬಳಿಕ ನಮ್ಗೇನ್ ತೆಗೆದ್ರು? ಏನ್ ಹರಿಬೇಕು? ಕಟ್ಟೆ ಇಲ್ಲ ಹರಿತಾರೆ. ಹೌದು ಹೌದು. ನನ್ನ ಕೂನ ಇವ್ರ ಮ್ಯಾಗ ಅದ, ಇವ್ರ ಕೂನ ನನ್ನ ಮ್ಯಾಗಿಲ್ಲ. ಹೌದಲ್ರಿ ಮಾಸ್ತರ. ಮತ್ತೆ ಇವ ಇದ್ರೆ ನಾವು ಚಾಜಕ್ಕೆ ಬರ್ತೇವೆ ತಿಳಿದುಕೊಂಡು ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ನನ್ನ ಮುತ್ತೈತಾನ ಹೋಗ್ತದ ಅಂತೇಳಿ ಅದು ಯಮನ್ ಕೂಡ ಹೋರಾಡ್ತರ್ಬೇಕತ್ತಿಗೆ. ಹೌದು ಹೌದು. ವೈದ್ಯರು ಸಾಕಾಗ್ಯದ ನಿನಗೆ ಆ ಕಡೆ ಹೌದಲ್ರಿ. ಹೋರಾಡ್ತಾರ. ನಾವು ಇಲ್ಲಿ ಏನು ಕೆಲಸದ ಇಲ್ಲಿ ಬರಾಕ್ ನಿನಗ ಇವ ಬಂದ ನೀವು ಸಾರವಾಡ ನಾವು ತೊಗೊಂಬರ್ಬೇಕತ್ತ. ಹೌದು ಹೌದು. ಅದಕ್ಕೆ ಬರೇ ನಮ್ಮ ಶ್ರೀರಾಮ ಅಹಿಲ್ಯದೇವಿ ಕಲ್ಲಾಗಿ ಬಿದ್ದಿದ್ದಳು. ಕಾಲಿಟ್ರು ಅಹಿಲ್ಯದೇವಿ ಎದ್ದಾಳ. ಹೌದಲ್ರಿ ಮಾಸ್ತರ ಎದ್ದಾಳ. ಯಮುನ ಮ್ಯಾಗ ಹೋರಾಡೋದಾಕ ಬರೇ ವಾದ್ರೆ ಹೇಳ್ತಾವ ನಮ್ಮ ಕೈಯಾಗ. ಹೌದೌದು. ಕೂಡ ಹೋರಾಡಿ ಆಗ್ತಿರ್ತೀವಿ ಸುಮ್ನೆ ಹೋಗಿ. ಹೌದು. ಬರೇ ಕಾಲಿಟ್ರಿ ಹೇಳ್ತಾವ. ಹೌದು ಹೌದು. ಅಟ್ಟು ಗುದ್ದಾಡಿ ತೊಗೊಂಬರಕ್ಕೆ ಅಲ್ಲಿಗೆ ಹೋಗಕ್ಕೆ ಏನು ಕೆಲಸ ಅದ ನೋಡು. ಎಂತಿಂಥವ್ರು ಅವರು ಪಡೆದುಕೊಂಡು ಬರಬೇಕಾಗಿದ್ರ ಆ ಗೌತಮ್ ಋಷಿ ಶಾಪಕ್ಕೆ ಅಹಿಲ್ಯ ಕಲ್ಲಾಗಿ ಬಿದ್ದಿದ್ಳು ಶ್ರೀರಾಮ ಯಕ್ಷಾನ. ಹೌದು ಹೌದು. ತಳಗಿಲ್ಲಿಂದಿ. ಆದ್ರ ಮುಂದೆ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿಗೆ ಅದಕ್ಕೆ ಜೀವದಾನ ಬಿಟ್ಟಾರ ನಿನಗೆ ಗೊತ್ತಿಲ್ಲ. ಹೌದು. ಏನು ಬೇಡ್ತಿ ಬೇಡ ಅಂದ ಕೂಡಲೇ ನನ್ನ ಅತ್ತಿ ಮಾವ ಕಣ್ಣಿಲ್ಲ, ಕಣ್ಣು ಕೊಡೋದು ಬೇಡದಳು. ಹೌದಲ್ರಿ. ಕಣ್ಣು ಕೊಟ್ಟಿನ ಹೋಗಂದಳು. ಪ್ರಥಮ ಅತ್ತಿ ಮಾವನ ಕಣ್ಣು ಬೇಡದವ್ರು ಸಾವಿತ್ರಿ. ಹೌದು. ಎರಡನೇದು ವೈರಿ ರಾಜಕೀಯ ಕಸ್ಕೊಂಡ್ರಂಗ ರಾಜಕೀಯ ಕೊಡು ಅಂದ್ರ. ಹೌದು ಹೌದು. ಮೂರನೇದು 101 ಮಕ್ಕಳು ಕೊಡೋದು ಬೇಡದಳು. ಹೌದಲ್ರಿ. ಮಕ್ಕಳು ಕೊಟ್ಟಿನ ಹೋಗಂದ. ಹೌದು. ಆವಾಗ ಶಿವನ ಮಲ್ಯಕ ನ್ಯಾಯ ಬೈದಳು. ನೋಡು ನನಗರೇ ಆಶೀರ್ವಾದ ಮಾಡ್ಯ ನನ್ನ ಮಕ್ಕಳು ಹಡಿ ಅಂತೇಳಿ ನನ್ನ ಗಂಡನ ಪ್ರಾಣವನ್ನು ತಗೊಂಡು ಬಂದಾನ. ನನ್ನ ಗಂಡ ಇಲ್ದಿ ಹ್ಯಾಂಗ ಹಣಿಲಿ ಅಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರರ ಬಲ್ಯಾಕ ನ್ಯಾಯವಾದಳಕಿ. ಹೌದು ಹೌದು. ನಿಮ್ಮ ಪಾರ್ವತಿ ಬಿಟ್ಟಾಳ ಜೀವದಾನಲ್ಲಿ. ಅಕ್ಕಿ ಬಿಟ್ಟಿಲ್ಲಲ್ರಿ ಮಾಸ್ತರ. ಮತ್ತ ಬಿಡವ್ರು ನಾವೇ ಮಸ್ ಮಾಡ್ದವ್ರೆ. ಹೌದು ಹೌದು. ಆವಾಗ ಏನು ಮಾಡ್ದ ಹಿಂಗ್ಯಾಂಗ ಅಂದೆ ಅಂದ ಕೂಡಲೇ ಗಡಬಡದೊಳಗೆ ನಾವು ವಚನ ಕೊಟ್ಟಿನ ಅಂದ ಕೂಡಲೇ ನೋಡು ಈಗೀಗ ಮಕ್ಕಳ ಅಡಿಗೋಸ್ಕರವಾಗಿ ಈಗಿನ ಗಂಡನ ಪ್ರಾಣವನ್ನು ಬಿಡು ಅಂದಾಗ ಸತ್ಯವಾನನ ಪ್ರಾಣ ಬಿಟ್ಟಾರ. ಹೌದು. ಮಕ್ಕಳು ಅಡಿಲಾಕ ಬಿಟ್ಟಾರ. ಹೌದಲ್ರಿ. ನಾ ಹೆಚ್ಚಿನ ಕೆಜಿನಿ ಅಂತ ಹೇಳಿ ತಂದ್ಯಾ ನೀ? ತಂದಿಲ್ರಿ ಮಾಸ್ತರ್. ಅದರ ವೇದ ನೋಡ್ಕೋ, ಶಾಸ್ತ್ರ ಪ್ರಕಾರ ಓದ್ಕೊಂಡು ನೋಡ್ಕೊಂಡು ಹೇಳ. ಮಕ್ಕಳು ಅಡಿಲಾಕ ಬಿಟ್ಟಾರ. ಹೌದು ಹೌದು. ಮುಂದೆ 101 ಮಕ್ಕಳು ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಹೇಳಿದಾಳ ತನ್ನ ಮುತ್ತೈತಾನ ಹೋಗ್ತದಂತ ಪ್ರಾಣ ಪಡೆದುಕೊಂಡು ಬಂದಾಳ. ಹೌದು ಹೌದು. ಹಂಗ ನೀ ಸಾತ್ರೆ ನಮ್ದು ಹೋಗಂಗಿಲ್ಲ. ಹೌದಲ್ರಿ ಮಾಸ್ತರ್. ನಾವು ಪ್ರಾಣ ಪಡ್ಕೊಂಡು ಬರಾಕ ಅವಶ್ಯಕತೆನೂ ಇಲ್ಲ ನಿನಗೆ. ಹೌದು. ಯಾಕಂತ ತಿಳ್ಕೊ, ನಿನ್ನ ಅವಶ್ಯಕತೆ ಇತ್ತಂದ್ರೆ ನನ್ನ ಅವಶ್ಯಕತೆ ನಿನಗಿತ್ತು, ನೀ ಬಂದಿದಿ. ಹೌದು ಹೌದು. ನಿನ್ನ ಅವಶ್ಯಕತೆ ನಮಗಿರ್ಬೇಕಲ್ಲ. ನಮಗಿಲ್ರಿ ಮಾಸ್ತರ. ನಮಗಿಲ್ಲಲ್ರಿ. ಅದಕ್ಕೆ ನಿನಗೆ ಹೇಳಕತ್ತೀನಿ, ನಾ ಹೆಚ್ಚಿನ ವಿದ್ಯೆ ನೀ ಬಂದಿದ್ದಿ. ಹೌದು ಹೌದು. ನಾನು ಬಲ್ಯಾಕ ನೀ ಬಂದಿದ್ದಿ, ನಿನ್ನ ಸಲಿಂದ ನಾ ಬಂದಿದ್ದೆ. ಹೌದು ಹೌದು.